ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ. ಪ್ರಸ್ತುತ ಈ ವಿಡಿಯೋನಲ್ಲಿ ನಮಗೆ ತಿರುಮಲದಲ್ಲಿ ಯಾವ್ಯಾವ ರೀತಿ ಫ್ರೀ ದರ್ಶನ್ ಇದೆ, ಅದನ್ನ ಆನ್ಲೈನ್ನಲ್ಲಿ ಹೇಗೆ ಬುಕ್ ಮಾಡ್ಕೋಬಹುದು, ಹಾಗೆ ಆಫ್ಲೈನಲ್ಲಿ ಯಾವ್ಯಾವ ಫ್ರೀ ದರ್ಶನ್ ಅವೈಲಬಿಲಿಟಿ ಇದೆ ಅಂತ ಎಲ್ಲ ಮಾಹಿತಿಯನ್ನು ನೋಡೋಣಂತೆ. ದಯವಿಟ್ಟು ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ದಲೆ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಎಲ್ಲಾ ತರದ ಇನ್ಫಾರ್ಮೇಶನ್ ಸಿಗುತ್ತೆ. ಮೊದಲನೇದಾಗಿ ಆನ್ಲೈನ್ನಲ್ಲಿ ಯಾವ್ಯಾವ ರೀತಿ ಫ್ರೀ ದರ್ಶನದ ಅವೈಲಬಿಲಿಟಿ ಇದೆ ಅಂತ ನೋಡೋಣ. ಮೊದಲನೇದಾಗಿ ಅಂಗ ಪ್ರದಕ್ಷಿಣಾ ಟಿಕೆಟ್ಸ್. ಇದು ಸಂಪೂರ್ಣವಾಗಿ ಉಚಿತವಾದ ಟಿಕೆಟ್ಸ್. ಇದು ಪ್ರತಿಯೊಬ್ಬರು ಬುಕ್ ಮಾಡ್ಕೋಬಹುದು. ಇದೇನಂದ್ರೆ ಉರುಳು ಸೇವೆ ಮಾಡಬೇಕು. ನಿಮಗೆ ಈ ಅಂಗ ಪ್ರದಕ್ಷಿಣಾ ಟಿಕೆಟ್ಸ್ನ ನೀವು ಬುಕ್ ಮಾಡ್ಕೊಂಡ್ರೆ ಕೇವಲ 1 hour ಒಳಗೆ ನಿಮಗೆ ದರ್ಶನ ಆಗಿ ಹೊರಗೆ ಬರ್ಬೋದು. ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಇಂದ ನೀವು ಎಂಟ್ರಿ ಪಾಯಿಂಟ್ ಇರುತ್ತೆ. ಇದು ಬೆಳಗಿನ ಜಾವ 1:30-2 ಗಂಟೆಗೆ ನಿಮಗೆ ಒಳಗಡೆ ಬಿಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕ್ಯೂ ಲೈನಲ್ಲಿ. ಹಾಗೆ 3 ಗಂಟೆಗೆ ನಿಮಗೆ ಸುಪ್ರಭಾತ ಸೇವೆ ನಡೆಯೋ ಟೈಮ್ನಲ್ಲಿ ನೀವು ಅಂಗ ಪ್ರದಕ್ಷಿಣೆ ಮಾಡಬೇಕಾಗತ್ತೆ. ಅದಾದ ನಂತರ ಸುಪ್ರಭಾತ ಸೇವೆಗೆ ಯಾರ್ಯಾರು ಹೋಗಿರ್ತಾರೋ ಅವರಿಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ ಫಸ್ಟ್. ಅದಾದ ನಂತರ ಅಂಗ ಪ್ರದಕ್ಷಿಣೆ ಮಾಡಿದವರಿಗೆ ನೆಕ್ಸ್ಟ್ ನೀವು ದರ್ಶನ ಮಾಡಿಕೊಂಡು ಹೊರಗೆ ಬರ್ಬೋದು. ಈ ಟಿಕೆಟ್ಸ್ ಪ್ರತಿ ತಿಂಗಳು ಆನ್ಲೈನಲ್ಲಿ ಬಿಡ್ತಾರೆ. ಇದು ಯಾವ ಟೈಮಿಗೆ ಬಿಡ್ತಾರೆ, ಹೇಗೆ ಬುಕ್ ಮಾಡ್ಕೋಬೇಕು ಅನ್ನೋ ಎಲ್ಲ ಮಾಹಿತಿನ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಕಂಟಿನ್ಯೂಸ್ ಆಗಿ ಪೋಸ್ಟ್ ಮಾಡ್ತೀವಿ. ನೀವು ಅದನ್ನ ನೋಡಿ ನೀವು ಬುಕ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೋದು. ಇನ್ನು ಎರಡನೇ ಉಚಿತ ದರ್ಶನ ಬಂದ್ಬಿಟ್ಟು ಸೀನಿಯರ್ ಸಿಟಿಸನ್ ಉಚಿತ ದರ್ಶನ. ಈ ಸೀನಿಯರ್ ಸಿಟಿಸನ್ ಟಿಕೆಟ್ಸ್ ಕೂಡ ಅಷ್ಟೇ ನಿಮಗೆ ಪ್ರತಿ ತಿಂಗಳು ಆನ್ಲೈನ್ನಲ್ಲಿ ರಿಲೀಸ್ ಮಾಡ್ತಾರೆ. ಇದು ಕೂಡ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಯಾರ್ಯಾರು 65 ಮೇಲ್ಪಟ್ಟ ವಯಸ್ಸಿನವ್ರು ಇರ್ತಾರೋ ಅವರು ಬುಕ್ ಮಾಡ್ಕೋಬಹುದು. 65 ವರ್ಷ ಮೇಲ್ಪಟ್ಟ ಪುರುಷರು ಬುಕ್ ಮಾಡ್ಕೊಂಡ್ರೆ ಅವರ ಹೆಂಡತಿ ಇರ್ತಾರಲ್ಲ ಅವರಿಗೆ ಫ್ರೀ ಆಗಿ ಬಿಡ್ತಾರೆ. ಅವ್ರಿಗೆ ಯಾವುದೇ ರೀತಿ ಟಿಕೆಟ್ಗಳನ್ನ ಮತ್ತೆ ಬುಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಬೇರೆ ಮಕ್ಕಳಾಗ್ಲಿ ಮತ್ತೆ ಫ್ರೆಂಡ್ಸ್ ಆಗಲಿ ಅಥವಾ ಕುಟುಂಬದವ್ರು ಯಾರೇ ಆಗಲಿ ಯಾರಿಗೂ ಬಿಡೋದಿಲ್ಲ. ಯಾರು 65 ವರ್ಷದ ಮೇಲ್ಪಟ್ಟವ್ರು ಇರ್ತಾರೋ ಅವ್ರನ್ನ ಮಾತ್ರ ಬಿಡ್ತಾರೆ. ನಿಮಗೆ ಹೆಲ್ಪಿಗೆ ಕೂಡ ಅಂತಲೂ ಯಾರನ್ನೂ ಬಿಡೋದಿಲ್ಲ. TTD ಅವ್ರ ಎಂಪ್ಲಾಯೀಸೇ ಬರ್ತಾರೆ ಹೆಲ್ಪಿಗೆ ಏನಾದರೂ ಬೇಕು ಅಂದರೆ. ನೀವು ಅಂಗ ಪ್ರದಕ್ಷಿಣಾ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕು ಅಂದರೆ ನೀವು ಆಧಾರ್ ಕಾರ್ಡ್ ಇರುತ್ತಲ್ಲ, ಆಧಾರ್ ನಂಬರ್ನ ನೀವು ಎಂಟರ್ ಮಾಡಬೇಕಾಗತ್ತೆ. ಅದೇ ನೀವು ಸೀನಿಯರ್ ಸಿಟಿಸನ್ ಟಿಕೆಟ್ಸ್ ಏನಾದರೂ ಬುಕ್ ಮಾಡ್ಕೋಬೇಕು ಅಂದರೆ ನೀವು ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ನಿಮಗೆ 1 MB ಕಮ್ಮಿ ಇರಬೇಕು. ಹಾಗಾಗಿ ಆಧಾರ್ ಕಾರ್ಡ್ನ PDF ಫೈಲ್ನ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಈಸಿಯಾಗಿ ಬುಕ್ ಮಾಡ್ಕೋಬೋದು. ಹಾಗೆ ನಿಮಗೆ ಇನ್ನೂ ಒಂದು ಆಪ್ಷನ್ ಇದೆ. ಅದು ಏನು ಅಂದರೆ ಫಿಸಿಕಲಿ ಚಾಲೆಂಜ್ ಕೋಟಾದಲ್ಲಿ ಕೂಡ ಯಾರಾದರೂ ಅದಕ್ಕೆ ಎಲಿಜಿಬಿಲಿಟಿ ಇದ್ದರೆ ಅವ್ರು ಕೂಡ ಬುಕ್ ಮಾಡ್ಕೋಬೋದು. ಅದೇ ರೀತಿ ನಿಮಗೆ ಆಫ್ಲೈನಲ್ಲಿ ಸಾಕಷ್ಟು ರೀತಿಯ ಫ್ರೀ ದರ್ಶನದ ಟಿಕೆಟ್ಸ್ ಅವೈಲಬಲ್ ಇರುತ್ತೆ. ಅದು ಯಾವ್ದು ಅಂತ ನೋಡೋಣಂತೆ. ಮೊದಲನೇ ದರ್ಶನ ಬಂದ್ಬಿಟ್ಟು ಯಾವುದೇ ರೀತಿ ಟೋಕನ್ಸ್ ಇಲ್ಲದೆ, ಯಾವುದೇ ರೀತಿ ಟಿಕೆಟ್ಸ್ ಇಲ್ದಲೆ ನೇರವಾಗಿ ತಿರುಮಲದಲ್ಲಿ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 2 ಮುಖಾಂತರ ಅಂದರೆ ಕೃಷ್ಣ ತೇಜ ಸರ್ಕಲ್ ಮೂಲಕ ಎಂಟರ್ ಆಗೋ ಧರ್ಮ ದರ್ಶನ. ಈ ಧರ್ಮ ದರ್ಶನ ನಿಮಗೆ ಎಷ್ಟು ಹೊತ್ತು ಬೇಕಿದ್ರೂ ಆಗ್ಬೋದು. ನಿಮಗೆ ಒಂದೊಂದು ದಿನ ತುಂಬ ಲೇಟ್ ಆಗುತ್ತೆ, ಒಂದೊಂದು ದಿನ 10 hour ಆಗುತ್ತೆ, ಒಂದೊಂದು ದಿನ 9 hour ಆಗುತ್ತೆ. ಸಾಕಷ್ಟು ಸಮಯ ಹಿಡಿಯುತ್ತೆ ಈ ಧರ್ಮ ದರ್ಶನಕ್ಕೆ ಹೋಗಬೇಕು ಅಂದರೆ. ನಾವು ನಮ್ಮ ಸಬ್ಸ್ಕ್ರೈಬರ್ಸಿಗೆ ಸಜೆಸ್ಟ್ ಮಾಡೋದಿಷ್ಟೇ, ಆದಷ್ಟು ನೀವು ಯಾವುದೇ ಟಿಕೆಟ್ಸ್ ಇಲ್ಲ ಅಂದರೆ ನೇರವಾಗಿ ಈ ಥರ ಧರ್ಮ ದರ್ಶನಕ್ಕೆ ಹೋಗಿ ಸಿಗಾಕೋಬೇಡಿ. ಅದ್ರ ಬದಲು ನಿಮಗೆ ಇನ್ನೂ ಒಂದು ಆಪ್ಷನ್ ಇದೆ. ಅದೇನು ಅಂದರೆ SSD ಟೋಕನ್ಸ್ ಅಂತ, ಸ್ಲಾಟೆಡ್ ಸರ್ವದರ್ಶನ್ ಟೋಕನ್ಸ್ ಅಂತ. ಈ ಸ್ಲಾಟೆಡ್ ಸರ್ವದರ್ಶನ್ ಟೋಕನ್ಸ್ ನಿಮಗೆ ಬೆಟ್ಟದ ಮೇಲೆ ಎಲ್ಲೂ ಕೊಡೋದಿಲ್ಲ. ಅದು ಕೊಡೋದು ತಿರುಪತಿ ನಗರದಲ್ಲಿ, ಕೆಳಗಡೆ ಇರೋ ನಗರದಲ್ಲಿ ಮಾತ್ರ ಕೊಡೋದು. ಈ ಸ್ಲಾಟೆಡ್ ಸರ್ವದರ್ಶನದ ಟೋಕನ್ಸ್ ನಿಮಗೆ ಎಲ್ಲೆಲ್ಲಿ ಸಿಗುತ್ತೆ ಅಂದರೆ ಭೂದೇವಿ ಕಾಂಪ್ಲೆಕ್ಸ್ ಅಂತ, ಅದು ಅಲಿಪಿರಿ ಲಿಂಕ್ ರೋಡ್ನಲ್ಲಿ. ನೀವು ಬೆಟ್ಟ ಹತ್ಕೊಂಡು ಹೋಗಬೇಕು ಅಂದರೆ ಅಲ್ಲೇ ನೀವು ಈ ಸ್ಲಾಟೆಡ್ ಸರ್ವದರ್ಶನದ ಟೋಕನ್ಸ್ನ ತೆಗೆದುಕೊಂಡು ಹೋಗ್ಬೋದು. ಭೂದೇವಿ ಕಾಂಪ್ಲೆಕ್ಸ್ ತುಂಬ ಹತ್ತಿರ ಇರುತ್ತೆ ಗರುಡ ಸ್ಟ್ಯಾಚ್ಯೂಗೆ. ಹಾಗೆ ಎರಡನೇ ಜಾಗ ಬಂದ್ಬಿಟ್ಟು ಶ್ರೀನಿವಾಸಂ ಕಾಂಪ್ಲೆಕ್ಸ್. ಇದು ನಿಮಗೆ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರುತ್ತೆ. APSRTC ತಿರುಪತಿ ಮೇನ್ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರುತ್ತೆ. ಹಾಗೆ ವಿಷ್ಣು ನಿವಾಸಂ, ಇದು ರೈಲ್ವೆ ಸ್ಟೇಷನ್ ಬ್ಯಾಕ್ ಸೈಡ್ನಲ್ಲಿ ಇರುತ್ತೆ. ಈ 3 ಜಾಗದಲ್ಲಿ ನಿಮಗೆ ಈ ಸ್ಲಾಟೆಡ್ ಸರ್ವದರ್ಶನದ ಟೋಕನ್ಸ್ ಕೊಡ್ತಾರೆ. ಈ ಸ್ಲಾಟೆಡ್ ಸರ್ವದರ್ಶನದ ಟೋಕನ್ಸ್ ನೀವು ತಗೋಬೇಕು ಅಂದರೆ ಆಧಾರ್ ಕಾರ್ಡ್ ಕಂಪಲ್ಸರಿ ಇರುತ್ತೆ. ಹಾಗೆ ನೀವು ಎಷ್ಟು ಜನ ನೀವು ದರ್ಶನಕ್ಕೆ ಹೋಗಬೇಕು ಅಷ್ಟು ಜನನು ಕ್ಯೂ ಲೈನ್ನಲ್ಲಿ ನಿಂತ್ಕೊಂಡು ನೀವು ಈ ಸ್ಲಾಟೆಡ್ ಸರ್ವದರ್ಶನದ ಟೋಕನ್ಸ್ನ ತೆಗೆದುಕೊಳ್ಬೇಕಾಗತ್ತೆ. ಈಗ ನಾನು ಒಬ್ಬ ತಗೊಂಡು ನಮ್ಮ ಫ್ಯಾಮಿಲಿಯವನ್ನೆಲ್ಲ ಕರ್ಕೊಂಡು ಹೋಗ್ಬೋದು ಅಂದರೆ ಹಾಗಾಗೋದಿಲ್ಲ. ಯಾಕೆಂದರೆ ನಿಮಗೆ ಬಯೋಮೆಟ್ರಿಕಲಿ ನಿಮ್ಮ ಫೋಟೋ ಹಾಗೆ ನಿಮ್ಮ ಫಿಂಗರ್ ಪ್ರಿಂಟ್ನ ತಗೋತಾರೆ. ಹಾಗಾಗಿ ಎಷ್ಟು ಜನ ನೀವು ದರ್ಶನಕ್ಕೆ ಹೋಗ್ಬೇಕೋ ಪ್ರತಿಯೊಬ್ಬರು ಕ್ಯೂ ಲೈನ್ನಲ್ಲಿ ನಿಂತ್ಕೊಂಡು ನೀವು ಈ ಟಿಕೆಟ್ಸ್ನ ತೆಗೆದುಕೊಳ್ಬೇಕಾಗತ್ತೆ. ಇನ್ನು 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿ ಟೋಕನ್ಸ್ ಬೇಕಾಗಿಲ್ಲ. ಅವರು ನೇರವಾಗಿ ತಂದೆ ತಾಯಿ ಜೊತೆ ಆರಾಮಾಗಿ ಹೋಗ್ಬೋದು. ಇನ್ನು ನೀವೇನಾದರೂ ಬೆಟ್ಟ ಹತ್ಕೊಂಡು ಹೋದರೆ ದಿವ್ಯ ದರ್ಶನದ ಟೋಕನ್ಸ್ ಅಂತ ಇರುತ್ತೆ. ಈ ದಿವ್ಯ ದರ್ಶನದ ಟೋಕನ್ಸ್ ನೀವು ಅಲಿಪಿರಿ ಮೂಲಕ ಹೋಗೋದಾದ್ರೆ ಅದು ಸ್ಲಾಟೆಡ್ ಸರ್ವದರ್ಶನ ಟೋಕನ್ಸ್ SSD ಅಂತ ಹೇಳಿದ್ನಲ್ಲ, ಅಲ್ಲೇ ನೀವು ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಇನ್ನು ನೀವು ಶ್ರೀವಾರಿ ಮೆಟ್ಲು ಮೂಲಕ ಏನಾದರೂ ಹೋಗಬೇಕು ಅಂದರೆ ಶ್ರೀವಾರಿ ಮೆಟ್ಲು ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲೇ ನಿಮಗೆ ಈ ದಿವ್ಯ ದರ್ಶನದ ಟೋಕನ್ಸ್ನ ಕೊಡ್ತಾರೆ. ನೀವು ಅದನ್ನು ತೆಗೆದುಕೊಂಡು ಹೋಗ್ಬೋದು. ಕೇವಲ 5,000 ಇರುತ್ತೆ ದಿನಕ್ಕೆ.
ಆ 5,000 ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ನಲ್ಲಿ ಕೊಡ್ತಾರೆ. ಯಾರು ಫಸ್ಟ್ ಬರ್ತಾರೋ ಅವ್ರಿಗೆ ಮಾತ್ರ ನಿಮಗೆ ಸಿಗುತ್ತೆ. ಹಾಗಾಗಿ ಆದಷ್ಟು ನೀವು ಮಾರ್ನಿಂಗ್ 6 o'clock ಶ್ರೀವಾರಿ ಮೆಟ್ಟು ಸ್ಟಾರ್ಟ್ ಆಗುತ್ತೆ. ಆ ಸಮಯಕ್ಕೆ ಸರಿಯಾಗಿ ಬಂದ್ಬಿಟ್ಟು ನೀವು ಈ ದಿವ್ಯ ದರ್ಶನದ ಟೋಕನ್ಸ್ ತೆಗೆದುಕೊಂಡು ಹೋದ್ರೆ ನಿಮ್ಗೆ ಆರಾಮಾಗಿ ದರ್ಶನ ಆಗುತ್ತೆ. ಇನ್ನು ಮೂರನೇ ಒಂದು ಆಪ್ಷನ್ ಇದೆ, ಅದೇನು ಅಂದ್ರೆ ನೀವು ಅಶ್ವಿನಿ ಹಾಸ್ಪಿಟಲ್ ಅಂತ ಇದೆ ತಿರುಮಲದಲ್ಲಿ. ಅಲ್ಲಿ ನೀವೇನಾದ್ರೂ ಬ್ಲಡ್ ಡೊನೇಟ್ ಮಾಡಿದ್ರೆ ನಿಮ್ಗೆ 300 rupees ಟಿಕೆಟ್ ನ ಕೊಡ್ತಾರೆ. ನೀವು ಇನ್ ಕೇಸ್ ಯಾವುದು ಟಿಕೆಟ್ಸ್ ಇಲ್ಲ, ನಿಮ್ಗೆ ಈ ಕಡೆ ಸ್ಲಾಟೆಡ್ ಸರ್ವದರ್ಶನದ ಟೋಕನ್ಸು ಸಿಕ್ಲಿಲ್ಲ ಅಥವಾ ನಿಮ್ಗೆ ದಿವ್ಯ ದರ್ಶನದ ಟೋಕನ್ಸು ಸಿಕ್ಲಿಲ್ಲ, ಆ ಥರ ನಿಮಗೆ ರಶ್ ತುಂಬ ಜಾಸ್ತಿ ಇತ್ತು ಅನ್ನೋ ಟೈಮ್ನಲ್ಲಿ ನೀವು ಈ ಫೆಸಿಲಿಟಿನ ಉಪಯೋಗಿಸ್ಕೋಬಹುದು. ಅಶ್ವಿನಿ ಹಾಸ್ಪಿಟ್ಲಲ್ಲಿ ನೀವು ಬ್ಲಡ್ನ ಡೊನೇಟ್ ಮಾಡಿದ್ರೆ ನಿಮಗೆ ಸುಪಥಮ್ ಮೂಲಕ ನಿಮಗೆ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡಿಕೊಡ್ತಾರೆ. ನೀವು ಅದನ್ನು ಉಪಯೋಗಿಸ್ಕೊಳ್ಬೋದು. ಇನ್ನ ಒಂದು ಉಚಿತ ದರ್ಶನ ಇದೆ ತಿರುಮಲದಲ್ಲಿ, ಅದೇನು ಅಂದರೆ ಇನ್ಫ್ಯಾಂಟ್ ಎಂಟ್ರಿ. ನಿಮ್ಗೆ ಏನಾದರೂ 1 ವರ್ಷದ ಒಳಗಿನ ಮಕ್ಕಳೇನಾದರೂ ಇತ್ತು ಅಂದರೆ ಆ ಮಗುವಿಂದು ಡಿಸ್ಚಾರ್ಜ್ ಸಮ್ಮರಿ ಅಥವಾ ಬರ್ತ್ ಸರ್ಟಿಫಿಕೇಟ್ನ ನೀವು ಏನಾದರೂ ಸುಪಥಮ್ ಎಂಟ್ರಿ ಪಾಯಿಂಟ್ನಲ್ಲಿ ತೋರಿಸಿದ್ರೆ ತಂದೆ ತಾಯಿಗಳಿಗೆ ಫ್ರೀಯಾಗಿ ಸುಪಥಮ್ ಮೂಲಕ ಪಾಪು ಜೊತೆ ಅಲೋ ಮಾಡ್ತಾರೆ. ಈ ಫೆಸಿಲಿಟಿನ ನೀವು ಉಪಯೋಗಿಸ್ಕೊಳ್ಬೋದು. ನಿಮಗೆ ಯಾವುದೇ ನೇರವಾಗಿ ಕೂಡಾಕೋದು ಏನೂ ಇರೋದಿಲ್ಲ, ನೇರವಾಗಿ ನಿಮಗೆ ಕ್ಯೂನಲ್ಲಿ ಬಿಡ್ತಾರೆ. ಇದು ಕೇವಲ ನಿಮಗೆ ಒಂದು 3/4 ಗಂಟೆ ಒಳಗೆ ದರ್ಶನ ಆಗಿ ಹೊರಗೆ ಬರ್ಬೋದು. ಆದರೆ ರಶ್ ಮಾತ್ರ ನಿಮಗೆ ಸಾಮಾನ್ಯವಾಗಿ ಎಲ್ಲರ ಜೊತೆನೇ ಬಿಡ್ತಾರೆ. ನಿಮಗೆ ಸಪ್ರೇಟಾಗಿ ಕ್ಯೂ ಲೈನ್ಸ್ ಅಂತ ಇರೋದಿಲ್ಲ. ಆದರೆ ನಿಮ್ಗೆ ಯಾವುದೇ ರೀತಿ ಕಾಯೋ ಅವಶ್ಯಕತೆ ಇರೋದಿಲ್ಲ. ನೇರವಾಗಿ ನೀವು ಸುಪಥಮ್ ಮೂಲಕ ಹೋಗ್ಬಿಟ್ಟು ಆರಾಮಾಗಿ ನೀವು ದರ್ಶನ ಮಾಡ್ಕೊಂಡು ಹೊರಗೆ ಬರ್ಬೋದು. ನೀವು ಈ ದರ್ಶನಕ್ಕೆ ಹೋದ್ರೂ ಕೂಡ ನಿಮಗೆ ಲಡ್ಡು ಪ್ರಸಾದವನ್ನು ಉಚಿತವಾಗಿ ಕೊಡ್ತಾರೆ. ಇನ್ನು ನಿಮಗೆ ಉಚಿತವಾಗಿ ತಿರುಮಲದಲ್ಲಿ ಲಾಕರ್ ಫೆಸಿಲಿಟಿ ಬೇಕು ಅಂದರೆ ನಿಮಗೆ ಸಾಕಷ್ಟು ಲಾಕರ್ ಫೆಸಿಲಿಟಿ ಇರುತ್ತೆ. ಅದನ್ನು PAC ಅಂತ ಕರೀತಾರೆ. PAC 1, PAC 2, PAC 3, PAC 4 ಅಂತ ಇರುತ್ತೆ. ಈ PAC ಲೊಕೇಶನ್ ಬಂದ್ಬಿಟ್ಟು ಒಂದು ಮಾಧವ ನಿಲಯಂ, ಇನ್ನೊಂದು ಯಾತ್ರಿ ನಿವಾಸ್, ಯಾತ್ರಿ ಸದನ್. ಈ ಪ್ಲೇಸಸ್ಗೆ ಹೋದ್ರೆ ನಿಮಗೆ ಈ ಲಾಕರ್ ಫೆಸಿಲಿಟಿ ಕೊಡ್ತಾರೆ. ನಿಮ್ಮ ಆಧಾರ್ ಕಾರ್ಡ್ನ ನೀವು ತೋರಿಸಿದ್ರೆ ನಿಮಗೆ ಈ ಲಾಕರ್ ಫೆಸಿಲಿಟಿ ಕೊಡ್ತಾರೆ. ಇದು ಸಂಪೂರ್ಣವಾಗಿ ಉಚಿತ ಆಗಿರುತ್ತೆ. ನೀವು ಇದನ್ನು ಉಪಯೋಗಿಸ್ಕೊಳ್ಬೋದು. ಇದೆಲ್ಲ ಇವತ್ತಿನ ಮಾಹಿತಿ. ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಿ. ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.